ಸ್ವಾಮೀಜಿಗಳೇ, ನೀವು ಇಲ್ಲಿ ಬರ್ಬೇಕು. ಬರ್ರಿ ಇಲ್ಲಿ, ಬರ್ರಿ ಇಲ್ಲಿ. ಇಡೀ ಕರ್ನಾಟಕಕ್ಕೆ, ಬರೀ ಬಿಜಾಪುರ ಅಲ್ಲ, ನಾನು ಬೆಂಗಳೂರು ಮಗಳಾದ್ರೂ ಕಲ್ಯಾಣ ಕರ್ನಾಟಕದ ಸೊಸೆ, ಕಲಬುರಗಿ ಸೊಸೆ. ನೋಡಿ, ನಾವು ಅಲ್ಲಿದ್ರು ನಮ್ಮ ಆನೇಕಲ್ ಶಿವಣ್ಣ ಅಲ್ರಿ, ದೊಡ್ಡ ಹಿರೇ ಅಂದ್ರೆ ನಾವು ಆ ಭಾಗದವರಿದ್ರು, ಈ ಭಾಗದವರಿದ್ರು, ನಾವೆಲ್ಲ ಮಕ್ಕಳು ಒಂದೇ ತಾಯಿ ಮಕ್ಕಳು ಅಂತ ಹೇಳಿ ನೀವು ನಮ್ಮನ್ನ ಈ ವೇದಿಕೆಗೆ ಸೇರಿಸಿ ಇತಿಹಾಸವನ್ನ ಸೃಷ್ಟಿ ಮಾಡಿದ್ದಾರೆ. ಮನಸ್ಸು ಮಾಡಿದ್ರೆ ಏನೇನ್ ಬೇಕಾದ್ರೂ ಸಾಧಿಸಬಲ್ಲೆ ಅನ್ನುವಂತ ಸಂದೇಶ ಇವತ್ತು ನಮ್ಮ ಹುಲಿಜಂತಿ ಮಹಾಲಿಂಗರಾಯ ಆಚಾರ ಕೊಟ್ಟಾರೆ. ಪ್ರಕಾಶ್ ಜಾಲಗಿರಿ ಅವರಂತೂ ಅಕ್ಕ 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 ನೀವು ಬರ್ಬೇಕು, ಅಕ್ಕ ಅನ್ನೋದು ಒಂದು ಬಿಟ್ರೆ ಅವನ ಎದೆಯಲ್ಲಿ ನಾನು ನಿಜಾನ ಸಂಗೊಳ್ಳಿ ರಾಯಣ್ಣ ನೋಡ್ತೀನಿ ಕಣ. ನೀನ್ ಎದೆಯಲ್ಲಿ ನನಗೆಲ್ಲ ಮುಖ್ಯಂದರಿಗಳು ನಮಸ್ಕಾರ ಮಾಡ್ತಾ, ಎಲ್ಲಾ ನಾಯಕರಿಗೂ, ಯುವ ನಾಯಕರು ಬಹಳ ಕಡಿಮೆ ಇದಾರಪ್ಪ. ಆದ್ರೆ ನಾಗಲಕ್ಷ್ಮಿ ಒಬ್ಬಳು ಸಾಕು, ವೇದಿಕೆನೆಲ್ಲ ಕೈಗೆ ತಗೊಳ್ತಿದ್ರು. ತಂಗಿರಿ ಬರ್ರಿ, ಯಾರು ಕರೆಯಲ್ಲ, ನನ್ ಜೋಡಿ ನಿಲ್ ಬರ್ರಿ, 4 ಜನ ಇದೀವಿ, ಬರ್ರಿ ನಿಂತ್ಕೊಳ್ಳಿ ಅಲ್ರಿ ಅಣ್ಣ, ನಿಂತ್ಕೊಳ್ಳಿ ಅಲ್ಲ, ಬರ್ರಿ. ನಮ್ಮ ಹೆಣ್ಮಕ್ಳಿಗೆ ಸ್ಥಾನ ಇರಲ್ರಿ, ವೇದಿಕೆ ಕರೆದ್ರು ಮೈಕ್ ಕೊಡಲ್ರಿ. ಅಂತದ್ರಲ್ಲಿ ನಾವ್ 4 ಜನಕ್ಕೆ ವೇದಿಕೆ ಕೊಟ್ಟಿದ್ದೀರಪ್ಪ, ಮೈಕ್ ಕೊಟ್ಟಿದ್ದೀರಪ್ಪ, ಮಹಿಳಾ ಆಯೋಗದ ಅಧ್ಯಕ್ಷನ ಕರೆಸಿ ಗೌರವಿಸಿದ್ರಪ್ಪ. ಯಾವಾಗ ಒಂದು ಸಮಾಜ